ನಾನು ಅದನ್ನೇ ಹೇಳ ಅಂತ ಆರ್ಟಿಸ್ಟ್ ಕೂಡ ಜೊತೆಗೆ ನಮ್ಮ ಆಫೀಸಲ್ಲೂ ಅಷ್ಟೇ ಅವ್ರು ಏನ್ ಕೆಲಸ ಮಾಡ್ತಾರೆ ಅಂತ ಗೊತ್ತಿಲ್ಲ, ಎಲ್ಲಾ ಕಡೆನೂ ಇರ್ತಾರೆ ಒಟ್ಟಿನಲ್ಲಿ. ನಮಸ್ಕಾರ, ತಮಗೆ ಅಶ್ವವೇಗ ನ್ಯೂಸ್ ಚಾನೆಲ್ ಇದರಿಂದ ಹಾರ್ದಿಕವಾದಂತ ಸುಸ್ವಾಗತ. ನೀವು ಹೇಳೋದನ್ನ ಹೇಳ್ಬಿಟ್ಟೆ ಇರ್ಲಿ ಅಂತ ಹೇಳಿ ಸರ್, ನಿಮ್ಮ ಅನುಭವ ಪಾತ್ರ ಹಾಗೆ ಡೈಲಾಗ್ಸ್ ಕೂಡ ಸಖತ್ತಾಗಿ ಹೊಡಿತಾರೆ ಅವರು. ಅಶೋಕ್ ಸರ್ ಗೊತ್ತಿರುತ್ತೆ ಡೈಲಾಗ್, ನಿಮ್ಮ ಪಾತ್ರ ಏನಿಲ್ಲ, ಅದ್ಭುತವಾದ ಕಲಾವಿದರು. ಇನ್ನು ಹೆಚ್ಚಿನ ಅವ್ರಿಗೆ ಬೇರೆ ಬೇರೆ ಪಾತ್ರಗಳು ಸಿಗ್ಲಿ ಅಂತ ನಮ್ಮ ಆಸೆ. ಧರ್ಮಂ ಸಿನಿಮಾ ಸಿಕ್ಕಿದೆ ಒಂದು ಅಂದ್ರೆ ಈ ಸಿನಿಮಾದಲ್ಲಿ ನಾನು ಮಾಡ್ತೀನಿ ಪಾತ್ರ ಮಾಡ್ತೀನಿ ಅನ್ನೋದೇ ಗೊತ್ತಿರಲಿಲ್ಲ ನನಗೆ. ಆ್ಯಕ್ಚುಲಿ ನಮ್ಮ ನಿರ್ದೇಶಕರ ಸ್ನೇಹಿತರು ಬಂದು ರವಿ ಅವರು ಅವ್ರ ಕಡೆಯಿಂದ ಹೆಂಗೋ ಒಂದು ಮೀಟ್ ಮಾಡೋಣ ಅಂತ ಹೋದ್ವಿ. ಒಂದು ಅಲ್ಲಾಕ್ ಬಲಾಕಲ್ಲಿ ಸಿಕ್ಕಿದ ಪಾತ್ರ. ಮೇಡಮ್, ಈಗ ಅವ್ರನ್ನ ನೀವು ನೋಡ್ತಿದ್ದೀರಾ, ಅವ್ರ ಫೇಸಲ್ಲಿ ರಾ ಲುಕ್ ಕಾಣಿಸ್ತಾ ಇದೆಯಾ ಇಲ್ವಾ ನಿಮಗೆ? ನಿಜ ಇದೆ, ಖಂಡಿತ. ಆ ಸಿನಿಮಾದಲ್ಲೂ ಅದೇ ಪಾತ್ರನ ಹಂಗೆ ಮಾಡಿದ್ದಾರೆ. ಅವರು ಜಸ್ಟ್ ಕ್ಯಾಮ್ರಾ ಇಟ್ರೇನೆ ಆ ಫೇಸ್ಗೆ ಒಂದು ಲುಕ್ ನೋಡಿದ್ರೆ ರಾ ಫೇಸ್. ಸೊ ಹಂಗಾಗಿ ಈ ಪಾತ್ರಕ್ಕೆ ಅವ್ರು ಸೂಟೇಬಲ್ ಆದರು. ಹಂಗಾಗಿ ನಿರ್ದೇಶಕರು ಅವ್ರನ್ನ ಚೂಸ್ ಮಾಡಿದ್ರು. ನಮಗೆ ಬೇಕಾಗಿದ್ದು, ಅವ್ರಿಗೆ ಬೇಕಾಗಿರುವಂಥ ಪಾತ್ರಗಳು ಅದೇ ಥರನೇ. ಡೈಲಾಗ್ ಒಂದೆರಡು ಡೈಲಾಗ್ ಹೇಳ್ಸಕ್ಕೆ ಇಲ್ಲ ಮೇಡಮ್, ಅದೆಲ್ಲ ಥಿಯೇಟರ್ ನೋಡ್ಬೇಕು. ಅಶೋಕ್ ಸರ್ ಹೇಳಿದ್ರೆ ಹೇಳ್ತಾರೆ. ಇಲ್ಲ ಮ್ಯಾಮ್, ಆಕ್ಚುಲಿ ನಮ್ಮ ಡೈರೆಕ್ಟರ್ ಹೇಳಿದ್ರು ನಾವು ಹೇಳಲ್ಲ, ನೀವು ಬಂದು ಥಿಯೇಟರಲ್ಲೇ ನೋಡ್ಬೇಕು. ಇಷ್ಟ ಅಂದ್ರೆ ನಾವು ಎಂತ ಮಾತಾಡೋದು. ಓಕೆ, ಆಲ್ ದ ವೆರಿ ಬೆಸ್ಟ್ ಮಧು ಸರ್. ಸಿನಿಮಾದಲ್ಲಿ ಪಾತ್ರ ನಿಜವಾಗ್ಲೂ ಕ್ಯೂರಿಯಾಸಿಟಿ ಹುಟ್ಟಿಸುತ್ತೆ ಅಂತ ಭಾವಿಸಿದ್ದೀನಿ. 100%. ಇವತ್ತು ಈ ಥರ ಸಿನಿಮಾ ಕನ್ನಡದಲ್ಲಿ ಬರೋದು ಭಾಳ ಕಮ್ಮಿ ಇದೆ ಮೇಡಮ್. ನೀವು ತಮಿಳಲ್ಲಿ ನೋಡ್ತೀರಾ, ಮಲಯಾಳಂ ನೋಡ್ತೀರಾ, ತೆಲುಗು ನೋಡ್ತೀರಾ. ಕಲ್ಟ್ ಸಿನಿಮಾ ಈ ಕನ್ನಡಿಗರು ಬಂದು ನೋಡಲೇಬೇಕಾಗಿರೋ ಸಿನಿಮಾ ಇದು. ಓಕೆನಾ? ಆ ಥರ ಇದೆ ಮೂವಿ. ಅದ್ರ ಬಗ್ಗೆ ನಾವು ಹೇಳಕ್ಕೆ ಹೋಗಲ್ಲ. ಎಲ್ಲ ಇಷ್ಟವರೆಗೂ ನಮ್ಮ ನೀರಾ ಸಾಹೇಬರು, ಮೇಡಮ್ ಅವರು, ಅಶೋಕ್ ಸರ್ ಎಲ್ಲ ಹೇಳಿದ್ದಾರೆ. ನೀವು ಬಂದು ಥಿಯೇಟ್ರಲ್ಲಿ ಕೂತ್ಕೊಂಡು ಸಿನಿಮಾ ನೋಡಿ, ಅದಾದ್ಮೇಲೆ ನೀವು ರಿವ್ಯೂ. ಇನ್ನೊಂದು ಏನು ಗೊತ್ತಾ ಮೇಡಮ್, ಮುಗಿಸೋ ಟೈಮ್ ಬಂತೇನಾ? ನಾನು ಅದನ್ನೇ ಹೇಳ ಅಂತ ಆರ್ಟಿಸ್ಟ್ ಕೂಡ ಜೊತೆಗೆ ನಮ್ಮ ಆಫೀಸಲ್ಲೂ ಅಷ್ಟೇ ಅವ್ರು ಏನ್ ಕೆಲಸ ಮಾಡ್ತಾರೆ ಅಂತ ಗೊತ್ತಿಲ್ಲ, ಎಲ್ಲಾ ಕಡೆನೂ ಇರ್ತಾರೆ ಒಟ್ಟಿನಲ್ಲಿ. ನಮಸ್ಕಾರ, ತಮಗೆ ಅಶ್ವವೇಗ ನ್ಯೂಸ್ ಚಾನೆಲ್ ಇದರಿಂದ ಹಾರ್ದಿಕವಾದಂತ ಸುಸ್ವಾಗತ. ನೀವು ಹೇಳೋದನ್ನ ಹೇಳ್ಬಿಟ್ಟೆ ಇರ್ಲಿ ಅಂತ ಹೇಳಿ ಸರ್, ನಿಮ್ಮ ಅನುಭವ. ಪಾತ್ರ ಹಾಗೆ ಡೈಲಾಗ್ಸ್ ಕೂಡ ಸಖತ್ತಾಗಿ ಹೊಡಿತಾರೆ ಅವರು. ಅಶೋಕ್ ಸರ್ ಗೊತ್ತಿರುತ್ತೆ ಡೈಲಾಗ್, ನಿಮ್ಮ ಪಾತ್ರ ಏನಿಲ್ಲ, ಅದ್ಭುತವಾದ ಕಲಾವಿದರು. ಇನ್ನು ಹೆಚ್ಚಿನ ಅವ್ರಿಗೆ ಬೇರೆ ಬೇರೆ ಪಾತ್ರಗಳು ಸಿಗ್ಲಿ ಅಂತ ನಮ್ಮ ಆಸೆ. ಧರ್ಮಂ ಸಿನಿಮಾ ಸಿಕ್ಕಿದೆ ಒಂದು ಅಂದ್ರೆ ಈ ಸಿನಿಮಾದಲ್ಲಿ ನಾನು ಪಾತ್ರ ಮಾಡ್ತೀನಿ ಅನ್ನೋದೇ ಗೊತ್ತಿರಲಿಲ್ಲ ನನಗೆ. ಆ್ಯಕ್ಚುಲಿ ನಮ್ಮ ನಿರ್ದೇಶಕರ ಸ್ನೇಹಿತರು ಬಂದು ರವಿ ಅವರು ಅವ್ರ ಕಡೆಯಿಂದ ಹೆಂಗೋ ಒಂದು ಮೀಟ್ ಮಾಡೋಣ ಅಂತ ಹೋದ್ವಿ. ಒಂದು ಅಲ್ಲಾಕ್ ಬಲಾಕಲ್ಲಿ ಸಿಕ್ಕಿದ ಪಾತ್ರ. ಮೇಡಮ್, ಈಗ ಅವ್ರನ್ನ ನೀವು ನೋಡ್ತಿದ್ದೀರಾ, ಅವ್ರ ಫೇಸಲ್ಲಿ ರಾ ಲುಕ್ ಕಾಣಿಸ್ತಾ ಇದೆಯಾ ಇಲ್ವಾ ನಿಮಗೆ? ನಿಜ ಇದೆ, ಖಂಡಿತ. ಆ ಸಿನಿಮಾದಲ್ಲೂ ಅದೇ ಪಾತ್ರನ ಹಂಗೆ ಮಾಡಿದ್ದಾರೆ. ಅವರು ಜಸ್ಟ್ ಕ್ಯಾಮ್ರಾ ಇಟ್ರೇನೆ ಆ ಫೇಸ್ಗೆ ಒಂದು ಲುಕ್ ನೋಡಿದ್ರೆ ರಾ ಫೇಸ್. ಸೊ ಹಂಗಾಗಿ ಈ ಪಾತ್ರಕ್ಕೆ ಅವ್ರು ಸೂಟೇಬಲ್ ಆದರು. ಹಂಗಾಗಿ ನಿರ್ದೇಶಕರು ಅವ್ರನ್ನ ಚೂಸ್ ಮಾಡಿದ್ರು. ನಮಗೆ ಬೇಕಾಗಿದ್ದು, ಅವ್ರಿಗೆ ಬೇಕಾಗಿರುವಂಥ ಪಾತ್ರಗಳು ಅದೇ ಥರನೇ. ಡೈಲಾಗ್ ಒಂದೆರಡು ಡೈಲಾಗ್ ಹೇಳ್ಸಕ್ಕೆ ಇಲ್ಲ ಮೇಡಮ್, ಅದೆಲ್ಲ ಥಿಯೇಟರಲ್ಲಿ ನೋಡ್ಬೇಕು. ಅಶೋಕ್ ಸರ್ ಹೇಳಿದ್ರೆ ಹೇಳ್ತಾರೆ. ಇಲ್ಲ ಮ್ಯಾಮ್, ಆಕ್ಚುಲಿ ನಮ್ಮ ಡೈರೆಕ್ಟರ್ ಹೇಳಿದ್ರು ನಾವು ಹೇಳಲ್ಲ, ನೀವು ಬಂದು ಥಿಯೇಟರಲ್ಲೇ ನೋಡ್ಬೇಕು. ಇಷ್ಟ ಅಂದ್ರೆ ನಾವು ಎಂತ ಮಾತಾಡೋದು. ಓಕೆ, ಆಲ್ ದ ವೆರಿ ಬೆಸ್ಟ್ ಮಧು ಸರ್. ಸಿನಿಮಾದಲ್ಲಿ ಪಾತ್ರ ನಿಜವಾಗ್ಲೂ ಕ್ಯೂರಿಯಾಸಿಟಿ ಹುಟ್ಟಿಸುತ್ತೆ ಅಂತ ಭಾವಿಸಿದ್ದೀನಿ. 100%. ಇವತ್ತು ಈ ಥರ ಸಿನಿಮಾ ಕನ್ನಡದಲ್ಲಿ ಬರೋದು ಭಾಳ ಕಮ್ಮಿ ಇದೆ ಮೇಡಮ್. ನೀವು ತಮಿಳಲ್ಲಿ ನೋಡ್ತೀರಾ, ಮಲಯಾಳಂ ನೋಡ್ತೀರಾ, ತೆಲುಗು ನೋಡ್ತೀರಾ. ಕಲ್ಟ್ ಸಿನಿಮಾ ಈ ಕನ್ನಡಿಗರು ಬಂದು ನೋಡಲೇಬೇಕಾಗಿರೋ ಸಿನಿಮಾ ಇದು. ಓಕೆನಾ? ಆ ಥರ ಇದೆ ಮೂವಿ. ಅದ್ರ ಬಗ್ಗೆ ನಾವು ಹೇಳಕ್ಕೆ ಹೋಗಲ್ಲ. ಎಲ್ಲ ಇಷ್ಟವರೆಗೂ ನಮ್ಮ ನೀರಾ ಸಾಹೇಬರು, ಮೇಡಮ್ ಅವರು, ಅಶೋಕ್ ಸರ್ ಎಲ್ಲ ಹೇಳಿದ್ದಾರೆ. ನೀವು ಬಂದು ಥಿಯೇಟ್ರಲ್ಲಿ ಕೂತ್ಕೊಂಡು ಸಿನಿಮಾ ನೋಡಿ, ಅದಾದ್ಮೇಲೆ ನೀವು ರಿವ್ಯೂ. ಇನ್ನೊಂದು ಏನು ಗೊತ್ತಾ ಮೇಡಮ್, ಮುಗಿಸೋ ಟೈಮ್ ಬಂತೇನಾ?